ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋ ತುಂಬ ವಿಶೇಷವಾಗಿರುವಂಥ ಒಂದು ವಿಡಿಯೋ ಇದೆ ಫ್ರೆಂಡ್ಸ್. ಇದು ಏನು ಅಂತಂದರೆ, ನಾವು ಇಂಗ್ಲೀಷ್ನಲ್ಲಿ ಸಮಯವನ್ನು ಹೇಳಬೇಕಾಗಿದೆ. ಓಕೆ, ಆ ಸಮಯವನ್ನು ಹೇಳಬೇಕಾದಾಗ ಯಾವ ಥರ ಹೇಳಬೇಕು, ಓಕೆ, ನಾವು ಮಾಡುವಂಥ ಕೆಲವೊಂದು ತಪ್ಪುಗಳಾದರೂ ಯಾವ್ಯಾವು ಅಂತ ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ಕ್ಲಾಸ್ನಲ್ಲಿ ಇನ್ಡೆಪ್ತಾಗಿ ಹೇಳಿರುವಂಥದ್ದು ಇದು. ವಿಡಿಯೋನ ಎಲ್ಲೇ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಅದರಿಂದ ಏನಂತಂದರೆ ಏನೋ ಒಂದು ವಿಷಯಗಳನ್ನ ನಾವು ತಿಳ್ಕೊಬೋದು ಫ್ರೆಂಡ್ಸ್. ಹೀಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲ ನಿಮ್ಗೆ ಹೇಳಕೊಂಡಿರೋದು ಇಂಗ್ಲೀಷ್ನಲ್ಲಿ ಸಮಯವನ್ನು ಯಾವ ಥರ ಹೇಳಬೇಕು, ಹಾಗೆ ಇಲ್ಲಿವರೆಗೂ ತುಂಬಾ ನಾವು ತಪ್ಪುಗಳು ಮಾಡಿದ್ದೀವಿ ಸಮಯ ಹೇಳುವಾಗ. ಇನ್ಮೇಲೆ ಆ ತಪ್ಪುಗಳನ್ನ ಆಗಬಾರ್ದು ಅಥವಾ ಅಂತಹ ತಪ್ಪುಗಳು ಆವವು ಅಂತಂದ್ರ ಬಗ್ಗೆ ಇವತ್ತು ಕ್ಲಿಯರ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫೈ ಆಗಿರಿ. ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕ್ ಕೊಟ್ಟು ನಿಮ್ದೆಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ಟೆಲ್ಲಿಂಗ್ ದ ಟೈಮ್ ಇನ್ ಇಂಗ್ಲೀಷ್ ಅಂತಲೇ ಟೈಟಲ್ ತೊಗೊಂಡಿರೋವಂಥದ್ದು. ಬಿಕಾಸ್ ಆಫ್ ನಾವು ಇಂಗ್ಲೀಷ್ನಲ್ಲಿ ಸಮಯವನ್ನು ಯಾವ ರೀತಿ ಹೇಳಬೇಕು ಅಂತ ಅನ್ನೋದಕ್ಕೋಸ್ಕರನೇ ನಾನು ಟೈಟಲ್ ಅದನ್ನು ತೊಗೊಂಡು ಬಂದಿದ್ದೀನಿ. ಇಲ್ಲಿ ನಿಮಗೆ ಇಮೇಜ್ ಕಾಣ್ತಾ ಇದೆ. ಈ ಇಮೇಜ್ನಲ್ಲಿ ಏನಂತಂದರೆ 50% ಏನಂತಂದರೆ ಪಾಸ್ಟ್ ಅಂತಿದೆ, 50% ಟೂ ಅಂತ ಇದೆ ನಮ್ಮ ವಾಚಲ್ಲಿ. ಓಕೆ, ಈ ಕ್ಲಾಕಲ್ಲಿ 50% ಪಾಸ್ಟ್ 50% ಟೂ ಅಂತ ಏನಾದೇನು ಹೇಳ್ಕೊಡ್ತಾ ಇದೆ ಅಂತಂದರೆ, ನಾವು ಸಮಯವನ್ನು ಹೇಳುವಾಗ 12 ಗಂಟೆ ನಂತರ ಅಂದರೆ ದೊಡ್ಡ ಮುಳ್ಳು 1 ಗಂಟೆ ಮೇಲೆ ಬರುತ್ತೆ, 2 ಗಂಟೆ ಮೇಲೆ ಬರುತ್ತೆ, 3 ಗಂಟೆ ಮೇಲೆ ಬರುತ್ತೆ, 4 ಗಂಟೆ ಮೇಲೆ ಬರುತ್ತೆ. ಈ ಥರ ಬರುವಾಗ ಆ ಒಂದು ಸಮಯವನ್ನು ಸೂಚಿಸಬೇಕಾದ್ರೆ ನಾವೇನು ಹೇಳಬೇಕಾಗುತ್ತೆ ಇಲ್ಲಿ ಅಂತಂದರೆ ಪಾಸ್ಟ್ ಅಂತ ಹೇಳಬೇಕಾಗುತ್ತೆ. ಇನ್ನು 6 ಗಂಟೆ ನಂತರ ಈ ಕಡೆ ಬಂದಾಗ ಅದನ್ನು ಟೂ ಅಂತ ಹೇಳ್ತೀವಿ. ಓಕೆ, ಸ್ವಲ್ಪ ಬೀಯಿಂಗ್ ಇನ್ ಇಂಡಿಯನ್ ನಾವು ಸಮಯ ಹೇಳುವಾಗ ಒಂಚೂರು ಬೇರೆ ಆಗುತ್ತೆ. ಅದು ಯಾವ ಥರ ಆಗುತ್ತೆ ಅಂತ ಈಗ ಕ್ಲಾಸ್ ಪ್ರಾರಂಭ ಆದ ತಕ್ಷಣ ಗೊತ್ತಾಗುತ್ತೆ ಫ್ರೆಂಡ್ಸ್ ಅದನ್ನು. ಹೀಗಾಗಿ ದಯವಿಟ್ಟು ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಕಂಪ್ಲೀಟಾಗಿ ನೋಡಿ. ಆಮೇಲೆ ಈ ಹಾಫ್ ಪೋರ್ಷನ್ನ ತೋರಿಸ್ತೀನಿ ನಾನು. ಇನ್ನೂ ಒಂದಿಷ್ಟು ನಿಮ್ಗೆ ಹೇಳಬೇಕು ಇಂಪಾರ್ಟೆಂಟ್ ವಿಷಯಗಳನ್ನ. ಅದನ್ನೇನಂತಂದರೆ ಇಲ್ಲಿ ನೋಡಿ, ಈ ಒಂದು ಇಮೇಜ್ನಲ್ಲಿ ಏನಾಗಿದೆ ಅಂತಂದರೆ 4 ಭಾಗ ಮಾಡಿರೋದಿದೆ ಇಲ್ಲಿ. ಅಂದರೆ 12 ಗಂಟೆ ನಂತರ 3 ಗಂಟೆವರೆಗೂ ಒಂದು ಭಾಗ, 3 ಗಂಟೆ ನಂತರ 6 ಗಂಟೆವರೆಗೂ ಒಂದು ಭಾಗ, 6 ಗಂಟೆ ನಂತರ 9 ಗಂಟೆವರೆಗೂ ಒಂದು ಭಾಗ, 9 ಗಂಟೆ ಅಂತ ತಿರ್ಗಾ 12 ಗಂಟೆವರೆಗೂ ಒಂದು ಭಾಗ ಅಂತ ಹೇಳ್ತೀವಿ ನಾವು ಅದನ್ನು. ಓಕೆ, ಇದ್ರ ಪ್ರಕಾರ ನಾವು ಸಮಯವನ್ನು ಹೇಳುವುದಿದೆ. ಅಂದರೆ ನಾವು ಕನ್ನಡದಲ್ಲೂ ಕೂಡ ಸಮಯ ಹೇಳುವಾಗ ನಾವು ಕಾಲು, ಒರೆ, ಮುಕ್ಕಾಲು, ಗಂಟೆ ಅಂತ 4 ಭಾಗ ಮಾಡ್ತೀವಿ ನಾವು. ಇದು ಕೂಡ ಈ ಒಂದು ಇಮೇಜ್ ಅದನ್ನೇ ಹೇಳ್ತಾ ಇದೆ ಇಲ್ಲಿ. ಓಕೆ, ಯಾವಾಗ ಸಣ್ಣ ಮುಳ್ಳು ಯಾವುದೇ ಒಂದು ಗಂಟೆ ಮೇಲಿದ್ದು ದೊಡ್ಡ ಮುಳ್ಳು 12 ಗಂಟೆಗೆ ಹೋದರೆ ನಾವು ಅವಾಗ ಕನ್ನಡದಲ್ಲಿ ಏನು ಕರಿತೀವಿ ಅಂದರೆ ಗಂಟೆ ಅಂತ ಹೇಳ್ತೀವಿ. ಅದನ್ನೇ ಇಂಗ್ಲೀಷ್ನಲ್ಲಿ ಓ ಕ್ಲಾಕ್ ಅಂತ ಕರಿತೀವಿ. ಇದು ಓ ಅಂತಂದರೆ ಓವರ್ ಅಂತ ಮೀನಿಂಗ್ ಅದರದ್ದು ಫ್ರೆಂಡ್ಸ್. ಓಕೆ, ಹೀಗಾಗಿ ಮೇಲೆ 12 ಗಂಟೆ ಮೇಲೆ ಯಾವಾಗೇ ಆಗಲಿ ದೊಡ್ಡ ಮುಳ್ಳು ಹೋದಾಗ ಅದನ್ನು ಗಂಟೆ ಅಂತ ಕರಿತೀವಿ, ಅದನ್ನು ಇಂಗ್ಲೀಷ್ನಲ್ಲಿ ಓ ಕ್ಲಾಕ್ ಆಗುತ್ತೆ. ಓಕೆ, ನಂತರ ಅದೇನಾದರೂ 3 ಗಂಟೆ ಮೇಲೆ ದೊಡ್ಡ ಮುಳ್ಳು ಬಂದರೆ ಅವಾಗ ಏನಂತ ಕರಿತೀವಿ ನಾವು ಅಂತಂತಂದರೆ ಕ್ವಾರ್ಟರ್ ಅಂತ ಇಂಗ್ಲೀಷ್ನಾಗ ಹೇಳ್ತೀವಿ, ಅದನ್ನೇ ಕನ್ನಡದಲ್ಲಿ ಕಾಲು ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಚಿಕ್ಕ ಮುಳ್ಳು 1 ಗಂಟೆ ಮೇಲಿದೆ, ದೊಡ್ಡ ಮುಳ್ಳು 12 ಗಂಟೆ ಮೇಲಿದೆ ಅಂತಂದರೆ ಅವಾಗ 1 ಗಂಟೆ. ಒಂದು ವೇಳೆ ಚಿಕ್ಕ ಮುಳ್ಳು 1 ಗಂಟೆ ಮೇಲೆ ಇದ್ದು ದೊಡ್ಡ ಮುಳ್ಳು 3 ಗಂಟೆ ಮೇಲೆ ಬಂದಾಗ ನಾವು ಕನ್ನಡದಲ್ಲಿ ಸಮಯವನ್ನು ಹೇಗೆ ಹೇಳ್ತೀವಿ ಅಂತಂದರೆ ಕಾಮನ್ ಆಗಿ ನಾವು ಹೇಳುವಂಥ ಸಮಯ ಯಾವ ಥರ ಹೇಳ್ತೀವಿ ಅಂತಂದರೆ 1 ಕಾಲು ಅಂತ ಹೇಳ್ತೀವಿ, ಅಂದರೆ ಅದನ್ನೇ ಕ್ವಾರ್ಟರ್ ಅಂತ ಕರಿತೀವಿ. ಈ ಥರ ಆಗುವಂಥ ಒಂದು ಸಮಯದ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇರೋದು ಫ್ರೆಂಡ್ಸ್. ಹಾಗಾದರೆ ನೋಡೋಣ ಯಾವ್ಯಾವ ಒಂದು ಸಮಯವನ್ನು ಯಾವ ಥರ ಹೇಳಬೇಕು ಅಂತ ಅನ್ನೋದನ್ನು. ಲೆಟ್ ಸ್ಟಾರ್ಟ್. ನೋಡಿ, ದೊಡ್ಡ ಮುಳ್ಳು 12 ಗಂಟೆ ಮೇಲಿದೆ, ಚಿಕ್ಕ ಮುಳ್ಳು 6 ಗಂಟೆ ಮೇಲಿದೆ. ಹಾಗಾದರೆ ಇವಾಗ ಎಷ್ಟಾಯಿತು ಟೈಮಿಂಗು? ಇದನ್ನು 6 ಗಂಟೆ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ. ಅದನ್ನೇ ಇಂಗ್ಲೀಷ್ನಲ್ಲಿ 6 ಓ ಕ್ಲಾಕ್ ಅಂತ ಹೇಳ್ತೀವಿ. ಇದು ಓ ಅಂತ ಅನ್ನೋದು ಆಲ್ರೆಡಿ ನಾನು ಹೇಳಿದ್ದೀನಿ. ಓಕೆ, 6 ಓ ಕ್ಲಾಕ್, ಯಾಕಂತಂದರೆ ಎಕ್ಸಾಕ್ಟ್ ಆಗಿ ಇವಾಗ 6 ಗಂಟೆ ಆಗಿದೆ ಫ್ರೆಂಡ್ಸ್. ನಂತರ 6 ಗಂಟೆ ಆಗಿ 5 ನಿಮಿಷಗಳಾಗಿದೆ. ಈಗ ಅದನ್ನು ಹೇಗೆ ಹೇಳ್ತೀವಿ ನಾವು ಅಂತಂದರೆ 5 past 6. ನೆನಪಿರಲಿ, 5 past 6 ಅಂದರೆ 6 ಏನಾಗಿದೆ ಅಂದರೆ 5 ಗಂಟೆ ಮುಂದೆ ಹೋಗಿದೆ, ಅಂದರೆ 6 ಆಗಿ 5 ನಿಮಿಷಗಳಾಗಿದೆ ಅಂತ ಅರ್ಥ. ನೆಕ್ಸ್ಟ್ ಅದೇ ಥರ 10 ಗಂಟೆಗೆ ಬಂದಾಗೆ 6 6 ಗಂಟೆ ಏನಾಗಿದೆ ಇವಾಗ 10 past 6. ಓಕೆ, ಅದೇ ಥರ ಇಲ್ಲಿ ನೋಡಿ
6 ಗಂಟೆಗಳಾಗಿ 15 ನಿಮಿಷ, 6 ಗಂಟೆಯಾಗಿ 15 ನಿಮಿಷಗಳಾಗಿದೆ. ಹಾಗಿದ್ರೆ ನಾನು ಆ ಮುಂಚೆ ತೋರಿಸಿರುವಂಥ ಒಂದು ವಿಡಿಯೋ ಇಮೇಜಲ್ಲಿ ಹಾಫ್ ತೋರಿಸಿದ್ದೀನಿ. ನಾನು ಈ ಕಡೆ ಪಾಸ್ಟ್ ಮತ್ತು ಈ ಕಡೆ 2 ಅಂತ ಹೇಳಿದೆ. ಈಗ ನಾವು ಇರೋವಂಥ ಒಂದು ಪೋರ್ಷನ್ ಯಾವುದಿದೆ ಅಂತಂದರೆ ಇನ್ನೂ ಪಾಸ್ಟ್ನಲ್ಲಿ ಇದ್ದೀವಿ. ಸೊ ಹೀಗಾಗಿ 15 past 6 ಅಂತಂದ್ರೂ ತೊಂದರೆ ಇಲ್ಲ. ಯಾಕಂತಂದರೆ 6 ಗಂಟೆಯಾಗಿ 15 ನಿಮಿಷಗಳಾಗಿದೆ ಅಂತ ಅದ್ರ ಅರ್ಥ ಆಗುತ್ತೆ. ಇನ್ನೊಂದು ಕಡೆ ನಾವೇನು ಮಾಡ್ತೀವಿ ಅಂದರೆ 6:15 ಅಂತ ಹೇಳ್ತಾರೆ. ಸೊ ಕಾಲು ಅಂತ ನಾನು ಆವಾಗಲೇ ಮಾತಾಡಿದ್ದೆ. ಓಕೆ, ಸೊ ಇಲ್ಲಿ ಮೀನಿಂಗ್ ಏನು ಕೊಡ್ತಾ ಇದೆ ಅಂತಂದರೆ 6 ಗಂಟೆಯಾಗಿ 15 ನಿಮಿಷಗಳಾಗಿದೆ. ಓಕೆ, ಅದು 15 past 6. ಇಲ್ಲ 6:15 ಅಂತ ನಾನು ಹೇಳ್ತಾ ಇದ್ದೀನಿ. ಅವಾಗ ನಾವೇನು ಹೇಳ್ತೀವಿ ಅಂದರೆ 6:15 ಅಂತ ಹೇಳಬೇಕು. ಅಥವಾ ಕೆಲವೊಬ್ರು ಏನು ಹೇಳ್ತಾರೆ ಅಂದರೆ 6/4 ಅಂತಲೂ ಅಂದ್ಬಿಡ್ತಾರೆ. ಸೊ ಅರ್ಥ ಆಯ್ತಾ? 6/4 ಅಂತಂದ್ರೂ ಒಂದೇ ಮೀನಿಂಗು, 6:15 ಅಂತಂದ್ರೂ ಅದೇ ಮೀನಿಂಗು, 15 past 6 ಅಂತಂದ್ರೂ ಕೂಡ ಅದೇ ಮೀನಿಂಗ್ ಆಗಿರುತ್ತೆ ಫ್ರೆಂಡ್ಸ್. ಸೊ ಹೀಗಾಗಿ ನಾವು ಹೇಳೋದನ್ನು ನಾವು ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ ಅಂತ. ಸಪೋಸ್ ನಾವೇನೋ 15 past 6 ಅಂತ ಅನ್ನೋದು ಒಂದೇ ಕಲ್ತೀವಿ, ಯಾರೊಬ್ಬರು ನಮ್ಗೆ ಎದುರು ಮಾತಾಡುವಾಗ 6:15 ಅಂತಂದಾಗ ನಾವು ನಿಲ್ಲೋದು ಬೇಡ. ಓಕೆ, ಸೊ ಅವರು ಹೇಳುವಂಥ ಒಂದು ಸಮಯನೂ ಕೂಡ ನಾನು ಅರ್ಥ ಮಾಡ್ಕೊವಂಥ ಒಂದು ಕೆಪಾಸಿಟಿ ನಮ್ಮ ಹತ್ರ ಬಂದಿರಬೇಕು. ಸೊ ಅದಕ್ಕೆ ನಾನು ಹೇಳ್ತಿರೋದು ಫ್ರೆಂಡ್ಸ್, ಎಲ್ಲ ವಿಡಿಯೋಗಳನ್ನ ನೋಡಾದ ನಂತರ ನೀವು ಒಂಚೂರು ಹೋಮ್ವರ್ಕ್ ಮಾಡಲೇಬೇಕು. ಅಂತಂದರೆ ಅದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಲೇಬೇಕು. ಅಂದರೆ ಏನಾಗುತ್ತೆ, ನೀವು ಪ್ರಾಕ್ಟೀಸ್ ಮಾಡಿ 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 ಒಂದ್ಸತಿ ನಿಮ್ಗೆ ಅದನ್ನು ನೀಟಾಗಿ ಸೆಟ್ ಆಗಿಬಿಡ್ತು. ಓಕೆ ಅಂತಂದರೆ ಯಾವುದೇ ಥರದ ಎಲ್ಲ ಕಡೆ ನಾವು ಮಾತಾಡುವಾಗ ಎಲ್ಲಿ ಮಿಸ್ಟೇಕ್ಸ್ಗಳನ್ನ ಆಗೋದಿಲ್ಲ ಫ್ರೆಂಡ್ಸ್. ಓಕೆ, ಸೊ ಹೀಗಾಗಿ 6:15 ನಿಮಿಷ ಅಂತಂದರೆ 15 past 6 ಅಂತಂದ್ರೂ ಕೂಡ 6:15 ನಿಮಿಷ ಆಗಿದೆ. 6:15 6:15 ಅಥವಾ 6:15 ನಿಮಿಷ, 6/4 6:15 ನಿಮಿಷ ಅಥವಾ 6:15. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ 20 past 6. ಓಕೆ, 20 past 6 ಅಂದರೆ 6:20 ನಿಮಿಷ. ಅದೇ ಥರ 25 past 6 6:25 ನಿಮಿಷಗಳು. ಅದೇ ಥರ 1/2 past 6 ನೋಡಿ, ನಾವು ಕನ್ನಡದಲ್ಲಿ ಹೇಳಬೇಕಾದಾಗ 6:15 ಅಂತ ಹೇಳ್ತೀವಿ. ಅದೇ 6:15 ನಾವಿಲ್ಲಿ 1/2 past 6 ಅಂತ ಹೇಳ್ತಿರೋದು. ಸೊ ಕನ್ಫ್ಯೂಷನ್ ಆಗೋದು ಬೇಡ, ತುಂಬ ಈಸಿಯಾಗಿ ನಾನಿಲ್ಲಿ ಹೇಳ್ತಾ ಇರೋದು. ಓಕೆ, ನಂತರ ನೋಡೋಣ ಅಂತ ಇಲ್ಲಿ ಅಂದರೆ ನಾನು ಇಮೇಜಲ್ಲಿ ಹೇಳಿದೆ ಗಡಿಯಾರನ ಅರ್ಧ ಭಾಗ ಮಾಡಿದ್ರಲ್ಲಿ ನಾನು ಹೇಳಿದೆ ಈ ಕಡೆ 6 ಗಂಟೆ ನಂತರ ಬರೋ ದೊಡ್ಡ ಮುಳ್ಳೇನಾದರೂ ಮುಂದೆ ಹೋಯಿತು ಅಂದರೆ ಅಲ್ಲಿ 2 ಅಂತ ಹೇಳಬೇಕು ಅಂತ ಹೇಳಿದೆ. ಅದೇ ಥರ ಇಲ್ಲಿ ಸ್ಟಾರ್ಟ್ ಆಗಿದೆ ನೋಡಿ 35 past 6 ನೋಡಿ, ನಾನು ಇಲ್ಲಿ ಪಾಸ್ಟ್ ಅಂತ ಬಳಕೆ ಮಾಡ್ತಾ ಇದ್ದೀನಿ. ಇದರಿಂದ ಮತ್ತೆ ನೀವು ಕನ್ಫ್ಯೂಷನ್ ಆಗೋದು ಬೇಡ. ಯಾಕಂತಂದರೆ ಭಾರತೀಯ ಕಾಲಮಾನ ಪ್ರಕಾರ ಭಾರತೀಯರು ನಾವು ಸಮಯವನ್ನು ಹೇಳುವಾಗ ನಾವೇನು ಮಾಡ್ತೀವಿ ಅಂತಂದರೆ 7 ಗಂಟೆ ಆಗಕ್ಕೆ 25 ನಿಮಿಷಗಳು ಕಮ್ಮಿ ಇದೆ ಅಂತ ನಾವು ಯಾರೂ ಹೇಳಲ್ಲ ಜನರಲ್ ಆಗಿ ಅಲ್ವಾ. ಸೊ ಏನಂತಂದರೆ 6ಕ್ಕೆ ಇನ್ನೂ 10 ನಿಮಿಷ ಕಮ್ಮಿ ಇದೆ, 15 ನಿಮಿಷ ಕಮ್ಮಿ ಇದೆ ಅಥವಾ 5 ನಿಮಿಷ ಕಮ್ಮಿ ಇದೆ ಅಂತ ನಾವು ಏನಂದರೆ 15 ನಿಮಿಷದಿಂದ ಆ ಕಡೆ ಹೇಳ್ತೀವಿ. ಇವನ್ 20 ನಿಮಿಷ ಕಮ್ಮಿ ಇದೆ ಅಂತ ಕೂಡ ನಾವು ಎಲ್ಲಿ ಹೇಳಲ್ಲ. ಆಲ್ಮೋಸ್ಟ್ ತುಂಬ ಜನ ಅದನ್ನು ಬಳಕೆ ಮಾಡಲ್ಲ ಅಲ್ವಾ. ಸೊ ಹೀಗಾಗಿ ನಾನು ಎರಡನ್ನ ಮೆನ್ಷನ್ ಮಾಡ್ತಾ ಬಂದಿದ್ದೀನಿ. ಹಾಗಂತ ನೀವು ತಿರ್ಗಾ ಕನ್ಫ್ಯೂಷನ್ ಆಗೋದು ಬೇಡ. ಸೊ 35 past 6 ಅಂದರೂ ಕೂಡ 6 ಗಂಟೆ 35 ನಿಮಿಷಗಳು ಅಂತಲೇ ಅರ್ಥ. ಅದನ್ನು ಇನ್ನೊಂದು ರೀತಿಯಲ್ಲಿ 25 to 7 ಅಂತ ಹೇಳ್ತಾರೆ. ಈ 25 to 7 ಅಂತಂದರೆ 7 ಗಂಟೆ ಆಗೋಕ್ಕೆ ಇನ್ನೂ 25 ನಿಮಿಷಗಳು ಬಾಕಿ ಇವೆ ಅಂತ ಅರ್ಥ ಅಷ್ಟೇ. ಸೊ ಹಾಗಾದರೆ ಎರಡು ಮೀನಿಂಗ್ ಅದನ್ನೇ ಕೊಡ್ತಿರುತ್ತೆ. ದಯವಿಟ್ಟು ಕನ್ಫ್ಯೂಷನ್ ಆಗೋದು ಬೇಡ. ಆಮೇಲೆ ಒಂದು ನೆನ್ಪಿಟ್ಕೊಳ್ಳಿ, ಯಾವುದೇ ಒಂದು ಎಕ್ಸಾಮ್ ಬರೆಯೋಕ್ಕೆ ಹೋದಾಗ ಅಲ್ಲಿ ಏನಾದರೂ 25 to 7 ಅಂತ ಕೊಟ್ಟ ಅಥವಾ 35 past 6 ಅಂತ ಕೊಟ್ಟ, ಎರಡರ ಮೀನಿಂಗು ಕೂಡ ಒಂದೇ ಇರುತ್ತೆ. ಅದಕ್ಕೆ ಹೇಳೋದು ನಾವು ದಿನನಿತ್ಯ ಇದನ್ನು ಬಳಕೆ ಮಾಡ್ತಾ ಇರಬೇಕು. ನಾವು ಒಂದು ಡೇನಲ್ಲಿ ಎಷ್ಟೋ ಜನ ಟೈಮ್ ನಮ್ಮನ್ನು ಕೇಳಿರ್ತಾರೆ ಅಥವಾ ನಾವು ಅವ್ರನ್ನ ಟೈಮ್ ಕೇಳಿರ್ತೀವಿ. ಓಕೆ, ಯಾರು ನಮ್ಗೆ ಇವತ್ತು ಟೈಮ್ ಕೇಳಿಲ್ಲ ಅಂತಂದರೆ ನಮ್ಮ ಪ್ರಾಕ್ಟೀಸ್ಗೋಸ್ಕರ ನೀವೇ ಯಾರನ್ನಾದರೂ ಟೈಮ್ ಕೇಳಿ. ಓಕೆ, ಇದರಿಂದ ಏನಾಗುತ್ತೆ ಅಂತಂದರೆ ನಮ್ಮದೊಂದು ಟೈಮ್ ಯಾವ ಥರ ಹೇಳಬೇಕು ಅನ್ನೋದನ್ನು ಪರ್ಫೆಕ್ಟ್ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ 40 past 6. ಓಕೆ, 6 ಗಂಟೆ 40 ನಿಮಿಷ. ಅದನ್ನು ನಾವು 20 to 7 ಅಂತ ಹೇಳ್ತೀವಿ. ಅಂದರೆ 7 ಗಂಟೆ ಆಗೋಕ್ಕೆ 20 ನಿಮಿಷಗಳು ಬಾಕಿ ಇವೆ ಅಂತ ಅರ್ಥ. ಓಕೆ ನೋಡಿ, ಇಲ್ಲಿ ಪಾಸ್ಟ್ ಅಂತ ಬರಲಿಲ್ಲ. ಇಲ್ಲಿ ಏನು ಬರ್ತಾ ಇದೆ ಅಂದರೆ 4 to 7 ಅಂತ ಬರ್ತಾ ಇದೆ. ನಾವು ಕನ್ನಡದಲ್ಲಿ ಹೇಳುವಾಗಲೂ ಅದೇ ಥರ ಏನಂತಂದರೆ 6 ಗಂಟೆ ಆಗಿ 15 ನಿಮಿಷ ಬಂದಾಗ ನಾವೇನು ಹೇಳಿದೀವಿ ಅಂತಂದರೆ 6:15 ಅಂತ ಹೇಳಿದ್ವಿ. ಅದನ್ನೇ 6:15 ನಿಮಿಷ ಅಂತಲೂ ಹೇಳ್ತೀವಿ, ತೊಂದರೆ ಇಲ್ಲ. ಆದರೆ ನಾವು ಕನ್ನಡದಲ್ಲಿ ಹೇಳುವಾಗ 6:45 ನಿಮಿಷಗಳು ಅಂತ ನಾವು ಹೇಳ್ತೀವಿ, ಇಲ್ಲ ಅಂತಲ್ಲ. ಆದರೆ ತುಂಬ ಜನ ನಾವೇನು ಬಳಕೆ ಮಾಡ್ತೀವಿ ಅಂತಂತಂದರೆ 6:45 ಅಂತ ನಾವು ಹೇಳ್ತಿರ್ತೀವಿ. ಅದಕ್ಕೆ
ನಾವು ಅದನ್ನು ಇಂಗ್ಲೀಷ್ನಲ್ಲಿ 6:45 ಅಂದರೆ ಇನ್ನೂ 15 ನಿಮಿಷ ಬಾಕಿ ಇದೆ, ಎಷ್ಟಕ್ಕೆ? 7 ಗಂಟೆ ಆಗಕ್ಕೆ ಅಂತ ಅನ್ನೋದ್ರ ಬಗ್ಗೆ ಈ ಮೀನಿಂಗ್. ನೆಕ್ಸ್ಟ್ 10 minutes to 7. ಸರ್ವೇ ಸಾಮಾನ್ಯ ನಾವು ಹೇಳುವಂಥ, ನಾವೇನು ಭಾರತೀಯರು ಹೇಳುವಂತಲೇ ಇದೆ ಇದನ್ನು, ಏನಂತಂದರೆ 7 ಗಂಟೆ ಆಗಕ್ಕೆ 10 ನಿಮಿಷ ಬಾಕಿ ಇದೆ ಅಥವಾ 7ಕ್ಕೆ 10 ನಿಮಿಷ ಕಮ್ಮಿ ಇದೆ ಅಂತ ನಾವೇನು ಹೇಳ್ತೀವಲ್ಲ ಅದನ್ನೇ 10 minutes to 7. 7 ಗಂಟೆ ಆಗಕ್ಕೆ 10 ನಿಮಿಷ ಇನ್ನೂ ಬಾಕಿ ಇದೆ. 5 minutes to 7. 7 ಗಂಟೆ ಆಗಕ್ಕೆ 5 ನಿಮಿಷ ಬಾಕಿ ಇದೆ. ಸೊ ಇದಾದ ನಂತರ ತಿರ್ಗಾ ದೊಡ್ಡ ಮುಳ್ಳು 12 ಗಂಟೆಗೆ ಹೋಗಿ ತಲುಪುತ್ತೆ, ಆವಾಗ ಚಿಕ್ಕ ಮುಳ್ಳು ಎಲ್ಲಿ ಬಂದು ನಿಂತಿರುತ್ತೆ? 7 ಗಂಟೆ ಮೇಲೆ ಬಂದಿರುತ್ತೆ. ಸೊ ಹಾಗಾದರೆ ಇವಾಗ ಏನು ಹೇಳ್ಬೇಕು ನಾವು? ಇವಾಗ 7 o'clock, ಯಾಕಂದರೆ ಎಕ್ಸಾಕ್ಟಾಗಿ ಟೈಮ್ ಆಗಿದೆ 7 o'clock ಅಂತ ಹೇಳ್ತೀವಿ ಫ್ರೆಂಡ್ಸ್. ಸೊ ದಯವಿಟ್ಟು ಈ ವಿಡಿಯೋನ ಮರಿಬೇಡಿ, ಆಮೇಲೆ ಸಮಯಗಳು ಅದನ್ನು ಪ್ರಾಕ್ಟೀಸ್ ಮಾಡಿ. ಅದರಿಂದ ಏನಾಗುತ್ತೆ ಅಂದರೆ ನಾವು ಹೇಳಿರೋಂಥ ಒಂದು ಕ್ಲಾಸ್ ಒಂದು ಕಡೆ ಎಲ್ಲೋ ಉಪಯೋಗ ಆಗುತ್ತೆ ಅಂತ ಅನ್ನೋ ಒಂದು ತೃಪ್ತಿ ನಮಗೂ ಬರುತ್ತೆ ಫ್ರೆಂಡ್ಸ್. ಓಕೆ, ಸೊ ನಂತರ ನಮ್ಮದು ತುಂಬ ಕಡೆ ನಾನು ಕ್ಲಾಸ್ ಮಾಡುವಾಗೂ ನೋಡಿದ್ದೀನಿ, ಎಲ್ಲೋ ಒಂದು ಕಡೆ ನಾವು ಒಂದು ಮಿಸ್ಟೇಕ್ಸ್ ಮಾಡ್ತಾ ಇದ್ದೀವಿ. ಆ ಚಿಕ್ಕ ಮಿಸ್ಟೇಕ್ಸ್ ಏನು ಅಂತಂದ್ರೆ, ಮಿಸ್ಟೇಕ್ ಏನಿದೆ ಅಂತಂದರೆ ನೋಡಿ, AM ಮತ್ತು PM. ಈ AM ವಿಸ್ತರಿಸಿ ಬರೆದಾಗ ಏನಾಗುತ್ತೆ, PM ಅನ್ನು ವಿಸ್ತರಿಸಿ ಬರೆದಾಗ ಏನಾಗುತ್ತೆ? ನಮ್ಮದು ಡಿಜಿಟಲ್ ಕ್ಲಾಕ್ನ ನೋಡ್ತಿರ್ಬೇಕಾದ್ರೆ ಅದ್ರ ಮುಂದ್ಗಡೆ ಬಂದಿರುತ್ತೆ AM ಅಂತ ಬಂದಿರುತ್ತೆ, PM ಅಂತ ಬಂದಿರುತ್ತೆ. ಓಕೆ, ಸೊ ಹಂಗಂದರೆ ಏನು ಅಂತಂದರೆ ಎಂಟಿ ಮೆರಿಡಿಯಮ್ ಅಂತ ಹೇಳ್ತೀವಿ. AM ಅಂತಂದರೆ ಅದನ್ನು ಬಿಫೋರ್ ಮಿಡ್ ಡೇ ಅಂತ ಕರಿತೀವಿ. ಆಮೇಲೆ PM ಅಂತಂದರೆ ಪೋಸ್ಟ್ ಮೆರಿಡಿಯಮ್ ಅಂತ ಹೇಳ್ತೀವಿ, ಅದನ್ನು ಆಫ್ಟರ್ ಮಿಡ್ ಡೇ ಅಂತ ಹೇಳ್ತೀವಿ. ಇಷ್ಟೇ ಇರುವಂಥ ಅರ್ಥ ಫ್ರೆಂಡ್ಸ್ ಅದಕ್ಕೆ. ಸೊ ದಯವಿಟ್ಟು ಪದೇ ಪದೇ ವಿಡಿಯೋ ರಿಪೀಟ್ ಮಾಡಿ ನೋಡಿ. ಈ ವಿಡಿಯೋ ಅಲ್ಲದೆ ಇನ್ನೂ ಹಳೆಯ ವಿಡಿಯೋಗಳಿದ್ದಾವೆ, ಅಂದರೆ ಇದು 7ನೇ ಕ್ಲಾಸ್ ಅಂದರೆ 7th ಕ್ಲಾಸ್ ಇದೆ, ಇದಕ್ಕಿಂತ ಹಿಂದೆ 6 ಕ್ಲಾಸಸ್ ವಿಡಿಯೋಸ್ಗಳಿದ್ದಾವೆ. ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಕ್ಲಾಸ್ಗಳನ್ನ ಮಾಡಿರುವಂಥ ವಿಡಿಯೋಗಳಿದ್ದಾವೆ ಫ್ರೆಂಡ್ಸ್. ಅವನ್ನು ಎಲ್ಲ ವಿಡಿಯೋಗಳನ್ನ ಒಂದು ಟೈಮ್ ನೋಡಿ ಅದನ್ನು ಅಳವಡಿಸ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ, ಇಂಗ್ಲೀಷ್ ತಾನೇ ಬರುತ್ತೆ ಫ್ರೆಂಡ್ಸ್. ಓಕೆ, ಸೊ ಫ್ರೀ ಆಫ್ ಕಾಸ್ಟ್ ನಿಮ್ಮ ಫ್ರೀ ಟೈಮಲ್ಲಿ ವಿಡಿಯೋಗಳನ್ನ ನೋಡಿ, ಯಾವುದೇ ಒಂದು ಸ್ಪೋಕನ್ ಇಂಗ್ಲೀಷ್ಗೆ ದುಡ್ಡು ವೇಸ್ಟ್ ಮಾಡದೆ ಆರಾಮಾಗಿ ಮನೆಯಲ್ಲಿ ಕೂತ್ಕೊಂಡು, ನಿಮ್ಮ ಹತ್ರ ಆ್ಯಂಡ್ರಾಯ್ಡ್ ಮೊಬೈಲ್ ಇದ್ದರೆ ಮೊಬೈಲ್ನಲ್ಲಿ ಕೂಡ ನೋಡಿ ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು. ಲ್ಯಾಪ್ಟಾಪ್ ಇತ್ತಂದರೆ ಇಂಟರ್ನೆಟ್ ಕನೆಕ್ಷನ್ ಇದ್ದರೆ ಲ್ಯಾಪ್ಟಾಪಲ್ಲಿ ಕೂಡ ನೋಡಿ. ಸೊ ಒಟ್ಟಿನಲ್ಲಿ ನೀವು ಯಾವುದೇ ಥರದ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗಳಿಗೆ ಹೋಗ್ದೇನೆ ನೀವು ಮನೆಯಲ್ಲೇ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ. ಆದರೆ ನಿಮ್ಮ ಹತ್ರ ಏನಾದರೂ ಡೌಟ್ಸ್ಗಳಿದ್ದರೆ ದಯವಿಟ್ಟು ಕಮೆಂಟಲ್ಲಿ ಕೇಳಿ, ಎಲ್ಲ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡ್ತೀನಿ. ಸೊ ಈ ವಿಡಿಯೋದಲ್ಲಿ ಈ ಒಂದು ಸಮಯದ ಬಗ್ಗೆ ಮಾಡಿರೋವಂಥದ್ದು. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್. ಸೊ ನಿಮ್ಗೆ ಏನಾದರೂ ಇದ್ರ ಬಿಟ್ಟು ಏನಾದರೂ ತಿರ್ಗಾ ಡೌಟ್ಸ್ಗಳಿದ್ರೆ ದಯವಿಟ್ಟು ಕಮೆಂಟ್ಸಲ್ಲಿ ಕೇಳಿ. ನಾಟ್ ಓನ್ಲಿ ಟೈಮ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿದೆ. ಈ ಹಳೆ ವಿಡಿಯೋಗಳು ನೋಡಿದ ನಂತರ ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ರೆ ದಯವಿಟ್ಟು ಕಮೆಂಟಲ್ಲಿ ಕೇಳಿ ಅದನ್ನು. ಓಕೆ, ಸೊ ನಂತರ ನಿಮ್ಮ ಹಾಗೆ ಇಂಗ್ಲೀಷ್ ಕಲಿಯುವಂಥ ಆಸಕ್ತಿ ಇರುವಂತಹ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ನಿಮ್ಮ ರಿಲೇಟಿವ್ಸ್ ಇರ್ಬೋದು, ಮನೇಲಿ ಓದ್ತಿರುವಂಥ ವಿದ್ಯಾರ್ಥಿಗಳಿರ್ಬೋದು, ಅವರಿಗೂ ಇಂಗ್ಲೀಷ್ ಕಲಿಬೇಕು ಅಂತ ಒಂದು ಆಸಕ್ತಿ ಇದ್ದರೆ ದಯವಿಟ್ಟು ಈ ವಿಡಿಯೋಗಳನ್ನ ಅವ್ರ ಜೊತೆ ಶೇರ್ ಮಾಡಿ. ಓಕೆ, ಅವ್ರಿಗೆ ಏನಾದರೂ ಡೌಟ್ಸ್ಗಳು ಬಂದರೆ ಅವ್ರು ಲೆಟ್ ದೆಮ್ ಕಮೆಂಟ್, ಅವ್ರಿಗೂ ಕಮೆಂಟ್ ಮಾಡೋಕ್ಕೆ ಹೇಳಿ. ಓಕೆ, ಸೊ ಅದರಿಂದ ಏನಾಗುತ್ತೆ ಅಂದರೆ ಒಬ್ರಿಗೊಬ್ರು ನಾವು ಇದನ್ನು ಶೇರ್ ಮಾಡ್ತಾ ಹೋಗೋಣ ಫ್ರೆಂಡ್ಸ್. ಓಕೆ, ಸೊ ಮುಂದಿನ ವಿಡಿಯೋ ಬರೋವರೆಗೂ ಆರೋಗ್ಯವಾಗಿರ್ರಿ, ಸಂತೋಷವಾಗಿರ್ರಿ, ಹೊಸ ವಿಷಯಗಳನ್ನ ನಿಜವಾಗ್ಲೂ ದಿನಾಲೂ ಕಲಿತಾನೇ ಇರ್ರಿ ಫ್ರೆಂಡ್ಸ್. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್.